ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹುಣಶ್ಯಾಲ ಪಿಬಿ ಗ್ರಾಮದ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪಂಚಾಯಿತಿ ಸಂಬಂಧಪಟ್ಟ 3 ಊರಿನ ಗ್ರಾಮಸ್ಥರಿಂದ ಧರಣಿಯನ್ನು ಹಮ್ಮಿಕೊಂಡರು. ಹುಣಶ್ಯಾ ಪಿಬಿ ಗ್ರಾಮ ಪಂಚಾಯಿತಿ ಪಿಡಿ ಅಧಿಕಾರಿಯು ಪಂಚಾಯಿತಿ ಬರದ ಬೇರೆ ಸ್ಥಳದಿಂದ ಅಧಿಕಾರ ಚಲಾಯಿಸುವುದು 30/7/2026 ಪಂಚಾಯಿತಿಗೆ ಬರದ ಹಣವನ್ನು ವರ್ಗಾವಣೆ ಮಾಡುವುದು, ಪಂಚಾಯಿತಿಗೆ ಸಂಬಂಧವಿಲ್ಲದೆ ಬೇರೆ ಸಿಬ್ಬಂದಿಗಳನ್ನು ಬಳಸಿಕೊಂಡು ಕೆಲಸ ಮಾಡುವುದು ಇವೆಲ್ಲಗಳನ್ನು ಕಂಡ ಗ್ರಾಮಸ್ಥರು ಸಹಿಸಿಕೊಳ್ಳಲು ಆಗದೇ ಇರುವ ಕಾರಣದಿಂದ ಈ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಕೂಡಲೇ ಧರಣಿ ನಡೆದ ಸ್ಥಳಕ್ಕೆ ತಾಲೂಕು ಪಂಚಾಯತ್ ಇಒ ಅಧಿಕಾರಿಗಳು ಭೇಟಿ ನೀಡಿದರು. ತಾಲೂಕು ಪಂಚಾಯತ್ ಇಒ ಅಧಿಕಾರಿಗಳಿಗೆ ಹುಣಶ್ಯಾಳ ಪಿಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 3 ಹಳ್ಳಿಗಳ ಗ್ರಾಮಸ್ಥರು ಸೇರಿಕೊಂಡು ಒಂದು ಅರ್ಜಿಯನ್ನು ನೀಡಿದರು. ಇಂತಹ ಭ್ರಷ್ಟ ಅಧಿಕಾರಿಗಳು ಅಧಿಕಾರವನ್ನು ಚಲಾಯಿಸುವುದು ಯೋಗ್ಯವಲ್ಲ. ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಧಿಕಾರದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹುಣಸ್ಯಾಳ ಪಿಬಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಪ್ಪು ನಾಯಕ್, ಶ್ರೀಮಂತ ಅಳಗುಂಡಿ, ಬಸು ಹೆಬ್ಬಾಳ್, ನಿಂಗಣ್ಣ ಮರ್ಗಾನೂರು, ರಮೇಶ್ ಕೋಲ್ಕಾರ್, ಸೋಮನಗೌಡ ಮ್ಯಾಗೇರಿ ಮತ್ತು ರಾಥೋಡ್ ಮಂಜುನಾಥ ಮುನ್ಯಾಳ್, ಬಸವರಾಜ ಇಳಿಗೇರ್, ನಾಗಪ್ಪ ಅಳಗುಂಡಿ, ಕುಮಾರಗೌಡ ಪಾಟೀಲ್, ಶರಣಗೌಡ ಪಾಟೀಲ್, ದೇವರೆಡ್ಡಿ ಗಾಡದನಿ ಮತ್ತು ಅಹಿಂದ ಯುವ ಮುಖಂಡರು ಮತ್ತು ವಡವಡಗಿ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿಯಾಗಿರುವ ಮುತ್ತುರಾಜ್ ಹಲಿಯಾಳ್ ಮತ್ತು 3 ಊರಿನ ಗ್ರಾಮಸ್ಥರು ಸಹಿ ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ ಕೊರವಾರ್ ಸಂಕನಾಳ, NKS TV4 ಬಸವನ ಬಾಗೇವಾಡಿ. ಬಹಳ ಅನ್ಯಾಯ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇರ್ಲಿ, ಭಗವಂತ ಒಂದು ಹುದ್ದೆ ಕೊಟ್ಟಾನ, ನಿಮ್ಗೆ ದೇವ್ರು ಚಲೋದ್ ಮಾಡ್ಯಾನ, ನಮಗೂ ಸಂತೋಷ ಅದ. ನೋಡ್ರಿ, ನಾವಿದ್ರೆ ನೀವು, ನಾ ಹೇಳ್ತೀನಿ, ನೀವು ಅವ್ರಕಿನ ಮೇಲಾಧಿಕಾರಿ ನಿಮ್ಗೂ ಹೇಳ್ತೀನಿ, ನೀವು ನಮ್ಮ ಆಳ. ನೀವು ಸಿಟ್ಟಿಗೆ ಬಂದ್ರೆ ಬರ್ರಿ, ನೀವು ನಮ್ಮ ಆಳ. ಯಾಕೆ ಹೇಳ್ತೀನಿ ಕೇಳ್ರಿ, ಹೇಳ್ತೀನಿ ದಯಮಾಡಿ. ನಿಮ್ಗೆ ಏನ್ ಗೊತ್ತಾ, ನಮ್ಮ ಪ್ರಧಾನ ಮಾತಾಡ್ತಾನೆ. ಅದು ಸರ್, ಈಗ ತನಿಖೆ ಮಾಡ್ತೀನಿ ಅಂತ ಸರ್. ಪಿಡಿಒರ್ನ ಅಮಾನತಿನಲ್ಲಿ ಇಟ್ಟು ಮಾಡ್ತಿರೋ, ಅವ್ರನ್ನ ಅಧಿಕಾರದಾಗ ಇಟ್ಟೇ ಮಾಡ್ತಿರೋ ತನಿಖೆ. ಹಾ ಸರ್, ಅವ್ರ ಇಟ್ಟು ಕೊಟ್ಟು ಬಿಲ್ ಹೊಂದಿಸ್ಕೊಂಡ್ಬಿಡ್ತಾರ. ನಾ ಏನ್ ಉಳಿತೈತೆ ಅಲ್ಲಿ? ಸರ್, ಇನ್ನೊಂದು ಪ್ರಶ್ನೆ ಅಂತಂದ್ರ, ನಿಮ್ ಮ್ಯಾಗ ನಮ್ಗ ವಿಶ್ವಾಸ ಇಲ್ಲ ಸರ್. ಅಂದ್ರೆ ಹೆಂಗಂತಂದ್ರ, ಪ್ರೆಸೆಂಟ್ವಾಗಿ CS ಸಾಹೇಬ್ರು ಬರ್ಬೇಕು. ನಾವು CS ಸಾಹೇಬ್ರು ಬರ್ಬಿಟ್ಟ ನಾವ್ಯಾರು ಹೋರಾಟದಲ್ಲಿ ನಿಂತ ಸರಿಯಂಗಿಲ್ಲ. ಯಾಕಂತಂದ್ರ, ನೀವು ಕಣ್ಣಿದ್ರಿ ಸರ್, ಭ್ರಷ್ಟಾಚಾರ ಮಾಡಿದ ಕಣ್ಣಿದ್ರಿಗೆ ಐತಿ. 30ನೇ ತಾರೀಕಿಗೆ ಬಂದಿಲ್ಲ, 30ನೇ ತಾರೀಕಿಗೆ ಬಂದಿಲ್ಲ, ಹಣ ವರ್ಗಾವಣೆ ಆಗ್ಯದ. ನಿಮ್ಗಿದು ಏನ್ ಕಳ್ತನ ಅಂತೀರೋ, ಏನ್ ಭ್ರಷ್ಟಾಚಾರ ಅಂತೀರೋ ಸರ್? ಬ್ಯಾಡ ಸರ್, ಯಾಕಂತ ನಿಮ್ ಗಮನಕ್ಕೆ ಬಂದೈತಿ. ಇದು ನಮ್ಮ ಆತ್ಮೀಯ ಸಹೋದರ ಗಂಗಾಧರ ಆರ್ಯರು DHS ಕೊಡ್ರಿ, ನಿಮ್ಗೆ ಗಮನಕ್ಕೆ ತಂದಾರ, ರಜೆ ಅದಾರ ಅಂತ ಹೇಳ್ಯಾರ. ಆಡಳಿತ ಅಧಿಕಾರಿಗಳು ನಿನ್ನೆ ರಿಟೈರ್ ಆದ್ರು, ನಿವೃತ್ತಿ ಹೊಂದಿದ್ರು. ಇಷ್ಟು ಅರ್ಜೆಂಟ್ ಏನಿತ್ತು ಅವ್ರಿಗೆ? ದಯವಿಟ್ಟು ಹೇಳಿ ಸರ್, ಕಟ್ಟಲೆ ಸರ್ ಇದೆ ಒಂದು. ಮತ್ತ ಇಷ್ಟು ಹಸಿ ಇನ್ನೊಂದು ನೋಡ್ರಿ ಸರ, ಒಂದ್ ಬೇಡಿಕೆ ಏನಂದ್ರಿ, ಎಲ್ಲಾರ ಪರವಾಗಿ ಒಂದೇ ಮಾತ, CS ಸರ್ ಬರ್ಬೇಕು, ಒಂದ್ ವೇಳೆ ಆಗದೆ ಹೋದ್ರ ಅಮಾನತಿನಲ್ಲಿ ಇಟ್ಕೊಂಡು ತನಿಖೆ ಮಾಡ್ಬೇಕು. ಇಷ್ಟು ಬೇಡ, ಒಂದ್ ಎರಡು